ಡಾಕ್ಟರ್ ಹಕೀಂ ಯಾಸೀರ್ ಅರಾಫತ್ ಸಾಹೇಬ್. ಇವರು ಡಾಕ್ಟರ್ ಹಕೀಂ ಸಫೀನಾ ಸಾಹೇಬ. ಇವರಿಬ್ಬರು ಯುನಾನಿಯಲ್ಲಿ ಎಂಡಿ ಬಿರುದುದಾರಿಗಳಾಗಿದ್ದಾರೆ. ಅದಲ್ಲದೆ ಡಾಕ್ಟರ್ ಯಾಸೀರ್ ಅರಾಫತ್ ಸಾಹೇಬ್ ಅರೋಮಾಥೆರಪಿ, ರೇಕಿ, ಮೆಡಿಸಿನಲ್ ಪ್ಲಾಂಟ್ಸ್, ಹರ್ಬಲ್ ಮೆಡಿಸಿನ್, ಅಕ್ಯುಪಂಕ್ಚರ್ ಇವುಗಳಲ್ಲಿ ಯೂನಿವರ್ಸಿಟಿಗಳಿಂದ ಡಿಗ್ರಿಯನ್ನ ಪಡೆದಿದ್ದಾರೆ. ಇವರ ಸೇವೆಗಳನ್ನು ಗೌರವಿಸಿ ವಿವಿಧ ಅಂತಾರಾಷ್ಟ್ರೀಯ ಅವಾರ್ಡ್ಗಳು ಲಭಿಸಿವೆ. ಡಾಕ್ಟರ್ ಯಾಸಿನ್ ಅರಾಫತ್ರಿಗೆ ದಾರುಲ್ ಹುದಾ ಇಲ್ಮೋ ಅಮನ್ ಅಂತಾರಾಷ್ಟ್ರೀಯ ಅವಾರ್ಡ್ ಅನ್ನು ನೀಡಿ ಮಸ್ಜಿಎ ನಬುವಿ ಮುಅಜ್ಜನ್ ಸೈಯದ್ ಅಹ್ಮದ್ ಶುಕೂರಿ ಸಾಹೇಬ್ ಗೌರವಿಸಿದ್ರು. ಈಜಿಪ್ಟ್ನ ರಾಷ್ಟ್ರಪತಿ ಡಾಕ್ಟರ್ ಮಹಾರ್ ಅಬ್ದುಲ್ ಖಾದರ್ ಮೊಹಮ್ಮದ್ ಅಲಿ ಸಾಹೇಬ್ ಅಂತಾರಾಷ್ಟ್ರೀಯ ಅವಾರ್ಡ್ ಕೊಟ್ಟು ಸನ್ಮಾನಿಸಿದ್ರು. ಕಿಂಗ್ ಫಹದ್ ಮೆಡಿಕಲ್ ಯೂನಿವರ್ಸಿಟಿಯ ಪ್ರೊಫೆಸರ್ ಡಾಕ್ಟರ್ ಉಮರ್ ಹಸನ್ ಸಾಹೇಬ್ ಅಂತಾರಾಷ್ಟ್ರೀಯ ಅವಾರ್ಡ್ ಅನ್ನು ನೀಡಿ ಗೌರವಿಸಿದ್ರು. ಅಮೆರಿಕದ ಹೆಸರಾಂತ ದ ಯೂನಿವರ್ಸಿಟಿ ಆಫ್ ಕ್ಯಾನ್ಸರ್ ಹಾಸ್ಪಿಟಲ್ನ ಪರವಾಗಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ ಡಾನ್ ಎ ಡಿಕ್ಸನ್ ಡಾಕ್ಟರ್ ಯಾಸೀರ್ ಅರಾಫತ್ರಿಗೆ ಅಂತಾರಾಷ್ಟ್ರೀಯ ಅವಾರ್ಡ್ ಕೊಟ್ಟು ಸನ್ಮಾನಿಸಿದ್ರು. ಪ್ರೇಕ್ಷಕರೇ, ಇವತ್ತು ನಾನು ನಿಮ್ಮೊಂದಿಗೆ ಮಾರಕವಾದ ಒಂದು ರೋಗದ ಬಗ್ಗೆ ಹೇಳಬಯಸುತ್ತೇನೆ. ಈ ರೋಗದ ಕಾರಣದಿಂದ ತುಂಬಾ ಜನರು ಮರಣ ಹೊಂದಿದ್ದಾರೆ. ಈ ರೋಗದ ಹೆಸರು ಕಿಡ್ನಿ ಫೇಲ್ಯೂರ್ ಎಂದಾಗಿದೆ. ಇದು 2 ವಿಧಗಳಲ್ಲಿ ಕಾಣಸಿಗುತ್ತದೆ. ಒಂದು ಅಕ್ಯೂಟ್ ಕಿಡ್ನಿ ಫೇಲ್ಯೂರ್, ಮತ್ತೊಂದು ಕ್ರೋನಿಕ್ ಕಿಡ್ನಿ ಫೇಲ್ಯೂರ್. ಅಕ್ಯೂಟ್ ಎಂಬ ಪದ ಸೂಚಿಸುವ ಹಾಗೆ ಕಿಡ್ನಿಯ ಕೆಲಸ ಒಮ್ಮೆಲೆ ನಿಲ್ಲುವುದಕ್ಕೆ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಎಂದು ಹೇಳಲಾಗುತ್ತದೆ. ಅದು ಯಾವಾಗ ಸಂಭವಿಸುತ್ತದೆ? ಅದು ಒಮ್ಮೆಲೆ ಬ್ಲಡ್ ಪ್ರೆಷರ್ ಹೆಚ್ಚಾಗುವಾಗ, ಕೆಲವೊಮ್ಮೆ ಪ್ರಸೂತಿ ಸಮಯದಲ್ಲಿ ಸ್ತ್ರೀಗಳಲ್ಲಿ ಬ್ಲಡ್ ಪ್ರೆಷರ್ ಹೆಚ್ಚಾಗಿ ಕಿಡ್ನಿ ಫೇಲ್ಯೂರ್ ಆಗುವುದಕ್ಕೆ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಎಂದು ಕರೆಯುತ್ತೇವೆ. ಮತ್ತೊಂದು ಕ್ರೋನಿಕ್ ಕಿಡ್ನಿ ಫೇಲ್ಯೂರ್ ಅಥವಾ ಕ್ರೋನಿಕ್ ರೀನಲ್ ಫೇಲ್ಯೂರ್. ವಿವರವಾಗಿ ಹೇಳುವುದಾದ್ರೆ, ಕೆಲವು ಕಾರಣಗಳಿಂದ ಒಂದು ರೋಗಿಗೆ 10 ರಿಂದ 15 ವರ್ಷಗಳಲ್ಲಿ ಈ ರೋಗ ಉಂಟಾಗುತ್ತದೆ. ಉದಾಹರಣೆಗೆ, ಯಾವುದಾದರೊಂದು ರೋಗಿಗೆ ತುಂಬಾ ಕಾಲದಿಂದ ಡಯಾಬಿಟಿಸ್ ಇದೆ ಎಂದು ಭಾವಿಸುವ, 10 ವರ್ಷಗಳಿಂದ ಡಯಾಬಿಟಿಕ್ ಎಂದು, ಅಥವಾ ತುಂಬಾ ವರ್ಷಗಳಿಂದ ಹೈ ಬ್ಲಡ್ ಪ್ರೆಷರ್ ಇದೆ, ಅಥವಾ ಕಿಡ್ನಿಯಲ್ಲಿ ಕಲ್ಲು ಇದೆ, ಅಥವಾ ಪೇನ್ ಕಿಲ್ಲರ್ ತುಂಬಾ ತೆಗೆಯುವವರು, ಅಥವಾ ಧಾರಾಳವಾಗಿ ಆಂಟಿಬಯೋಟಿಕ್ ಉಪಯೋಗಿಸುವವರು ಅವರ ಕಿಡ್ನಿಯಲ್ಲಿ ಗುಳ್ಳೆಗಳು ಇದೆ ಎಂದು ಭಾವಿಸುವ. ಇದಕ್ಕೆ ಪಾಲಿಸಿಸ್ಟಿಕ್ ಕಿಡ್ನಿ ಎಂದು ಹೇಳುತ್ತೇವೆ. ಇದಕ್ಕೆ ಸರಿಯಾದ ಚಿಕಿತ್ಸೆ ಲಭಿಸದಿದ್ರೆ ಅಥವಾ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಮಾಡದಿದ್ರೆ ಇದು ಕಿಡ್ನಿಗೆ ದೋಷಕರವಾಗುತ್ತದೆ. ಹೀಗೆ ಕಿಡ್ನಿ ಫೇಲ್ ಆಗುವುದಕ್ಕೆ ಕ್ರೋನಿಕ್ ಕಿಡ್ನಿ ಫೇಲ್ಯೂರ್ ಅಥವಾ ಕ್ರೋನಿಕ್ ರೀನಲ್ ಫೇಲ್ಯೂರ್ ಎಂದು ಹೇಳುತ್ತೇವೆ. 2 ಕಿಡ್ನಿಗಳು ಕೇಡು ಸಂಭವಿಸದವರೆಗೆ ನಮ್ಮ ಶರೀರದಲ್ಲಿ, ನಮ್ಮ ರಕ್ತದಲ್ಲಿ ಯೂರಿಯಾ, ಕ್ರಿಟಿನೈನ್ ಹೆಚ್ಚಾಗಿರುವುದಿಲ್ಲ. ಅಂದ್ರೆ ಒಂದು ಕಿಡ್ನಿ ಸರಿಯಾಗಿ ಕೆಲಸ ಮಾಡುತ್ತಿದೆ, ಇನ್ನೊಂದು ಕಂಪ್ಲೀಟ್ಲಿ ಫೇಲ್ ಆಗಿದೆ ಎಂದು ಊಹಿಸುವ. ಹಾಗೆ ಆ ರೋಗಿಯ ಒಂದು ಕಿಡ್ನಿ ತೆಗೆದುವು ಎಂದು ಊಹಿಸುವ. ಹೀಗೆ ಒಂದು ಕಿಡ್ನಿ ತೆಗೆದ ನಂತರ ಬ್ಲಡ್ ಟೆಸ್ಟ್ ನಲ್ಲಿ ಯೂರಿಯಾ, ಕ್ರಿಟಿನೈನ್ ನಾರ್ಮಲ್ ತೋರಿಸುತ್ತದೆ, ಅಥವಾ ಒಂದು ಕಿಡ್ನಿ ಮಾತ್ರ ಇದ್ದು ಅದು 50% ಮಾತ್ರ ಕೆಲಸ ಮಾಡುತ್ತದೆ, 50% ಫೇಲ್ ಆಗಿದೆ. ಆ ಸಮಯದಲ್ಲಿ ಸಹ ಬ್ಲಡ್ ಟೆಸ್ಟ್ ಮಾಡಿದ್ರೆ, ಅಂದ್ರೆ ರೀನಲ್ ಫಂಕ್ಷನ್ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಯೂರಿಯಾ, ಕ್ರಿಟಿನೈನ್ ನಾರ್ಮಲ್ ತೋರಿಸುತ್ತದೆ. ಅಥವಾ 2 ಕಿಡ್ನಿಯೂ ಸಹ, ಅಥವಾ ಒಂದು ಕಿಡ್ನಿಯ 80% ಫೇಲ್ ಆದ್ರೆ ಆಗ ಈ ಹೇಳಿದ ಮಾಲಿನ್ಯಗಳು ರಕ್ತದಲ್ಲಿ ಹೆಚ್ಚಾಗುತ್ತದೆ. ಯಾಕಂದ್ರೆ ಕಿಡ್ನಿಯ ಕೆಲಸ ಏನು, ಕಿಡ್ನಿ ಹೇಗೆ ಕೆಲಸ ಮಾಡುತ್ತದೆ? ಕಿಡ್ನಿಯ ಕೆಲಸ ಏನಂದ್ರೆ, ನಾವು ಏನೆಲ್ಲ ತಿನ್ನುತ್ತೇವೋ, ಕುಡಿಯುತ್ತೇವೋ ಅದೆಲ್ಲ ಕಿಡ್ನಿಗೆ ಹೋಗಿ ಕಿಡ್ನಿಯಲ್ಲಿ ಫಿಲ್ಟರ್ ಆಗುತ್ತದೆ. ಅದರ ಕೆಲಸ ಶುದ್ಧೀಕರಿಸುವುದಾಗಿದೆ. ಈ ಸಮಯದಲ್ಲಿ ಕಿಡ್ನಿ ಫೇಲ್ ಆಗುವಾಗ ಮೂತ್ರದ ಮೂಲಕ ಪ್ರೋಟೀನ್ ಲೀಕ್ ಆಗುತ್ತದೆ. ಹೀಗೆ ಬರುವ ಮಾಲಿನ್ಯಗಳು ರಕ್ತದಲ್ಲಿ ಶೇಖರಿಸಲ್ಪಟ್ಟು ಇದಕ್ಕೆ ನಾವು ಯೂರಿಯಾ, ಕ್ರಿಟಿನೈನ್ ಎಂದು ಹೇಳುತ್ತೇವೆ. ಯೂರಿಯಾ 45 ರಿಂದ 100ರವರೆಗೆ ಹೋದರೂ ಮತ್ತು ಕ್ರಿಟಿನೈನ್ 1.5 ರಿಂದ 5ರವರೆಗೆ ಹೆಚ್ಚಾದರೂ ರೋಗಿಗೆ ಯಾವುದೇ ರೀತಿಯ ದೈಹಿಕ ಸಮಸ್ಯೆಗಳು ಅನುಭವಕ್ಕೆ ಬರುವುದೇ ಇಲ್ಲ. ಯಾವಾಗ ಯೂರಿಯಾ 100 ರಿಂದ ಹೆಚ್ಚಾಗುತ್ತದೋ ಅಥವಾ ಕ್ರಿಟಿನೈನ್ 5ಕ್ಕಿಂತ ಹೆಚ್ಚಾಗುತ್ತದೋ ಆಗ ಶರೀರದಲ್ಲಿ 6 ರೀತಿಯ ಲಕ್ಷಣಗಳು ಕಾಣಸಿಗುತ್ತವೆ. ಉದಾಹರಣೆಗೆ, ವಾಂತಿ ಬರುವುದು, ಕಾಲಲ್ಲಿ ನೀರು ಬರುವುದು, ಹೊಟ್ಟೆಯಲ್ಲಿ ನೀರು ತುಂಬುವುದು, ಉಸಿರುಗಟ್ಟುವುದು, ಸುಸ್ತಾಗುವುದು, ಮೂತ್ರ ಕಡಿಮೆಯಾಗುವುದು. ಈ ಲಕ್ಷಣಗಳೆಲ್ಲ ಒಂದರ ನಂತರ ಒಂದು ಬರಲು ಶುರುವಾಗುತ್ತದೆ. ಕೆಲವು ರೋಗಿಗಳಲ್ಲಿ ಹೀಗೆ ಸಹ ಕಾಣಸಿಗ್ತದೆ. ಶರೀರದಲ್ಲಿ ಚಿಕ್ಕ ಚಿಕ್ಕ ಕಜ್ಜಿಗಳು, ಮುಖ ಬೆಳ್ಳಗಾಗುವುದು ಸಹ ಉಂಟು. ಅಂತಹ ಸಮಯದಲ್ಲಿ ನಾವು ಅಲೋಪತಿಕ್ ಡಾಕ್ಟರ್ ಹತ್ರ ಹೋಗುವುದಾದ್ರೆ, ಅಥವಾ ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಂದು ಕರೆಯಲ್ಪಡುವ ಮಾಡರ್ನ್ ಹಾಸ್ಪಿಟಲ್ಗೆ ಹೋಗುವುದಾದ್ರೆ ಅಲ್ಲಿ ನಮಗೆ 2 ಸೊಲ್ಯೂಷನ್ ಕೊಡ್ತಾರೆ. ಈ ಸಮಯದಲ್ಲಿ ಒಂದು ಡಯಾಲಿಸಿಸ್ ಮಾಡಿಸಬೇಕು, ಅಥವಾ ಇನ್ನೊಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್.
ಇನ್ನು ಡಯಾಲಿಸಿಸ್ ಬಗ್ಗೆಯೂ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆಯೂ ಎಲ್ರಿಗೂ ತಿಳಿದಿರುವಂತಹ ಸಂಗತಿ. ಇನ್ನು ಗೊತ್ತಿಲ್ಲದವರು ಇದರ ಬಗ್ಗೆ ತಿಳಿಯಲು ಹೋದರೆ ಇದು ತುಂಬಾ ಅಪಾಯಕಾರಿಯೂ ತುಂಬಾ ದುಬಾರಿಯೂ ಸಹ ಎಂದು ಗೊತ್ತಾಗುತ್ತದೆ. ನಮ್ಮ ಯುನಾನಿ ಹರ್ಬಲ್ ಹಾಸ್ಪಿಟಲ್ನಲ್ಲಿ ನಾವು ಕಿಡ್ನಿ ಫೇಲ್ಯೂರ್ಗೆ ಚಿಕಿತ್ಸೆ ನೀಡುತ್ತೇವೆ. ಉದಾಹರಣೆಗೆ ನಮ್ಮ ಯುನಾನಿ ಗ್ರಂಥಗಳನ್ನು ನೋಡುವುದಾದರೆ ಅದು 100-200 ವರ್ಷಗಳಷ್ಟು ಹಳೆಯದಾಗಿದೆ. ಇದರಲ್ಲಿ ಎಂತೆಂತಹ ಗಿಡಮೂಲಿಕೆಗಳ ಪ್ರಸ್ತಾವವಿದೆ ಅಂದರೆ ಕಿಡ್ನಿಗೆ ಶಕ್ತಿ ನೀಡುತ್ತದೆ, ಕಿಡ್ನಿ ಹಾಳಾಗುವುದನ್ನು ಇಲ್ಲವಾಗಿಸುತ್ತದೆ, ಮೂತ್ರವನ್ನ ಸಾಧಾರಣವಾಗಿಸುತ್ತದೆ, ರಕ್ತವನ್ನ ಶುದ್ಧೀಕರಿಸುತ್ತದೆ. ಅಲ್ಲದೆ ಯುನಾನಿ ಚಿಕಿತ್ಸಾ ವಿಧಾನವು ಹೊಸದಾಗಿ ಕಂಡುಹಿಡಿದ ಪದ್ಧತಿಯಲ್ಲ. ಇದು ಸಾವಿರಾರು ವರ್ಷಗಳಿಗೂ ಮುಂಚೆ ಜನರು ಉಪಯೋಗಿಸ್ತಾ ಬರ್ತಾ ಇದ್ದಾರೆ. ಈ ಅಲೋಪತಿ ಮದ್ದುಗಳು ಲೋಕದಲ್ಲಿ ಇಲ್ಲವಾಗಿದ್ದಾಗ ಜನರು ಈ ಗಿಡಮೂಲಿಕೆಗಳನ್ನ ಉಪಯೋಗಿಸಿ ಆರೋಗ್ಯವಂತರಾಗಿರ್ತಿದ್ರು. ನಮ್ಮ ಈ ಡಾಕ್ಟರ್ ಯಾಸಿರ್ ಯುನಾನಿ ಹರ್ಬಲ್ ಹಾಸ್ಪಿಟಲ್ನಲ್ಲಿ ಎಂತಹ ಯುನಾನಿ ಹರ್ಬಲ್ ಮದ್ದುಗಳು ಕೊಡುವುದೆಂದ್ರೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಗಳು ಆಗುವುದಿಲ್ಲ. ಹಾಗೂ ಇನಿಷಿಯಲ್ ಸ್ಟೇಜ್ನಲ್ಲಿ ಇದ್ರೆ ಡಯಾಲಿಸಿಸ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವುದರಿಂದ ರಕ್ಷಣೆ ಹೊಂದಬಹುದು. ಮ್ಯಾಕ್ಸಿಮಮ್ ಇನ್ನು ರೋಗಿಯ ಯೂರಿಯಾ ಲೆವೆಲ್ 100ಕ್ಕಿಂತ ಕಡಿಮೆ ಹಾಗೂ ಕ್ರಿಟಿನೈನ್ 5ಕ್ಕಿಂತ ಕಡಿಮೆ ಇದ್ದು ಆ ಸಮಯದಲ್ಲಿ ರೋಗಿ ನಮ್ಮ ಹಾಸ್ಪಿಟಲ್ಗೆ ಬಂದು ನಮ್ಮಲ್ಲಿ ಚಿಕಿತ್ಸೆ ಪಡೆದರೆ ನಮ್ಮ ಮದ್ದುಗಳನ್ನು ಸರಿಯಾಗಿ ಸೇವಿಸುವುದಾದರೆ ಇವರಿಗೆ ಡಯಾಲಿಸಿಸ್ ಹಾಗೂ ಕಿಡ್ನಿ ಬದಲಿಸುವ ಅವಶ್ಯಕತೆಯೇ ಬರುವುದಿಲ್ಲ. ಅಥವಾ ದೇವರ ತೀರ್ಮಾನ ಪ್ರಕಾರ ಡಯಾಲಿಸಿಸ್ಗೆ ಹೋಗುವುದಾದರೆ ವಾರದಲ್ಲಿ 2-3 ಸಲ ಡಯಾಲಿಸಿಸ್ ಮಾಡುವವರಾದರೆ ಅವರು ಯುನಾನಿ ಮದ್ದುಗಳು ಸೇವಿಸಲು ಪ್ರಾರಂಭಿಸಿದರೆ ಆ ಡಯಾಲಿಸಿಸ್ನ ಕೌಂಟ್ ಸ್ವಲ್ಪವಾಗಿ ಕಡಿಮೆ ಮಾಡುತ್ತಾ ಬರಬಹುದು. ಅಲೋಪತಿ ಮದ್ದುಗಳ ಜೊತೆಗೆ ಯುನಾನಿ ಮದ್ದುಗಳನ್ನು ತೆಗೆಯೋದ್ರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಉಂಟಾಗೋದಿಲ್ಲ. ಇನ್ನೊಂದು ವಿಷಯ ಏನಂದರೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಸಾಧ್ಯವಾದಷ್ಟು ನೈಸರ್ಗಿಕ ಮಾತ್ರೆಗಳನ್ನು ಗಿಡಮೂಲಿಕೆಗಳನ್ನು ಉಪಯೋಗಿಸಲು ಪ್ರಯತ್ನಿಸಬೇಕು ಮತ್ತು ಆದಷ್ಟು ನೈಸರ್ಗಿಕ ಚಿಕಿತ್ಸಾ ವಿಧಾನಗಳನ್ನು ಉಪಯೋಗಿಸಬೇಕು. ಆದರೆ ನಮ್ಮ ಆರೋಗ್ಯ ಸಮಸ್ಯೆಗಳನ್ನೆಲ್ಲ ತುಂಬ ಕಡಿಮೆ ವೆಚ್ಚದಲ್ಲಿ ಶರೀರಕ್ಕೆ ದೋಷವಾಗದ ರೀತಿಯಲ್ಲಿ ಚಿಕಿತ್ಸೆ ಮಾಡಬಹುದಾಗಿದೆ. ನಿಮ್ಮ ರೋಗಿಯನ್ನ ನಮ್ಮ ಹಾಸ್ಪಿಟಲ್ನ ಎಕ್ಸ್ಪರ್ಟ್ MD ಡಾಕ್ಟರ್ಗಳಿಗೆ ತೋರಿಸಿ ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸಬಹುದು. ಇನ್ನು ನೀವು ನಮ್ಮ ಹಾಸ್ಪಿಟಲ್ನಿಂದ ಬಹಳ ದೂರ ವಾಸಿಸುವವರಾದರೆ ನೀವು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮತ್ತು ಅಲ್ಟ್ರಾಸೋನೋಗ್ರಫಿ ರಿಸಲ್ಟ್ ವಾಟ್ಸಪ್ ಅಥವಾ ಇಮೇಲ್ ಮೂಲಕ ಕಳುಹಿಸಿ ನಿಮಗೆ ಚಿಕಿತ್ಸೆ ಪಡೆಯಬಹುದಾಗಿದೆ. ಹಕೀಮ್ಗಳಿಂದ ಕನ್ಸಲ್ಟ್ ಮಾಡಿಸಿ ಮಾತ್ರೆಗಳನ್ನು ಅಂಚೆ ಮೂಲಕವೂ ಪಡೆಯಬಹುದಾಗಿದೆ. ಮದೀನಾ ಯೂನಿವರ್ಸಿಟಿಯ ಪ್ರೊಫೆಸರ್ ಜನಾಬ್ ಶೇಖ್ ಸಮೀರ್ ಅಲಿ ಖಾನ್ ಸಾಹೇಬ್ ಮದೀನದ ಕರಿಯಾದಲ್ಲಿ ಕಿಡ್ನಿಯ ಮತ್ತು ಹೃದಯದ ರೋಗಗಳ ಚಿಕಿತ್ಸೆಯನ್ನ ಒಂಟೆಯ ಹಾಲು ಮತ್ತು ಅರಬ್ಬಿ ದೇಶದ ಗಿಡಮೂಲಿಕೆಗಳನ್ನ ಉಪಯೋಗಿಸಿ ಮಾಡ್ತಾರೆ. ಅಲ್ಲಿಗೆ ಡಾಕ್ಟರ್ ಯಾಸಿರ್ ಅರಾಫತ್ ರವರನ್ನ ಕೊಂಡು ಹೋಗಿ ಅಲ್ಲಿಯ ಚಿಕಿತ್ಸೆ ಬಗ್ಗೆ ವಿವರವಾಗಿ ಮಾತ್ರೆಗಳ ಬಗ್ಗೆಯೂ ಹೇಳಿಕೊಟ್ರು. ಅವರು ದುಬೈ, ಹಾಂಗ್ಕಾಂಗ್, ಚೈನಾ ಇತ್ಯಾದಿ ದೇಶಗಳಿಗೆ ಭೇಟಿ ನೀಡಿ ಜ್ಞಾನವನ್ನ ಗಳಿಸಿದ್ರು. ತಮಿಳುನಾಡಿನ ಗವರ್ನರ್ ಡಾಕ್ಟರ್ ಸುರ್ಜಿತ್ ಸಿಂಗ್ ಬರ್ನೆಲಾ ಡಾಕ್ಟರ್ ಯಾಸಿರ್ ಅರಾಫತ್ರಿಗೆ ಬೆಸ್ಟ್ ಯುನಾನಿ ಫಿಸಿಷಿಯನ್ ಅವಾರ್ಡ್ ಕೊಟ್ಟು ಅವರನ್ನ ಗೌರವಿಸಿದ್ರು. ಗೌರವಾನ್ವಿತ ಮಹಾರಾಷ್ಟ್ರದ ಗವರ್ನರ್ ಸಿ ವಿದ್ಯಾಸಾಗರ್ ರಾವ್ ಇವರಿಗೆ ಇಂಡಿವಿಜುವಲ್ ಯುನಾನಿ ಸೈಂಟಿಸ್ಟ್ ಅವಾರ್ಡ್ ಕೊಟ್ಟು ಗೌರವಿಸಿದ್ರು. ನೋವು ಅಥವಾ ಪೇನ್ ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ಕಾಲದಲ್ಲಿ ನೋವು ಅನುಭವಿಸದವರು ಇರಲಿಕ್ಕಿಲ್ಲ. ಅದು ತಲೆನೋವಿರಲಿ, ಸಂಧಿ ನೋವುಗಳಿರಲಿ, ಸೊಂಟ ನೋವಿರಲಿ ಅಥವಾ ಕಿಡ್ನಿಯ ಕಲ್ಲುಗಳ ಕಾರಣ ಇರುವ ನೋವಿರಲಿ. ಈಗ ನಾನು ನೋವು ಅಂದರೆ ಏನು ಅನ್ನೋದರ ಬಗ್ಗೆ ನಿಮಗೆ ಹೇಳಬಯಸ್ತೇನೆ. ಯುನಾನಿ ವಿಧಿಯ ಪ್ರಕಾರ ರಕ್ತ, ಕಫ, ಹಳದಿ, ಪಿತ್ತರಸ, ಕಪ್ಪು ಪಿತ್ತರಸ ಎಂಬಿತ್ಯಾದಿಗಳಿಂದ ಅಲ್ಲಾಹನು ಮನುಷ್ಯ ರಾಶಿಯನ್ನು ಸೃಷ್ಟಿಸಿರುವನು. ಆದ್ದರಿಂದ ರಕ್ತ, ಪಿತ್ತ, ಕಫ ಇವುಗಳಲ್ಲಿ ಯಾವುದಾದರೂ ಅಸಮತೋಲನ ಉಂಟಾದರೆ ಒಬ್ಬನಿಗೆ ನೋವು ಅನುಭವಿಸಬೇಕಾಗುತ್ತದೆ. ನೋವು ಅಥವಾ ಪೇನ್ 2 ವಿಧಗಳಲ್ಲಿದೆ. ಒಂದು ಎಕ್ಯೂಟ್ ಪೈನ್, ಅದು ಸಡನ್ ಉಂಟಾಗುವ ಅಸಮತೋಲನ ಕಾರಣದಿಂದ ಉಂಟಾಗುತ್ತದೆ. ಮತ್ತು ಎರಡನೆಯದಾದ ಕ್ರೋನಿಕ್ ಪೇನ್, ಈ ಮೊದಲಾದ ರೀತಿಯಲ್ಲಿ ಉಂಟಾಗುವುದು. ಕ್ರೋನಿಕ್ ಪೇನ್ ಅಂದರೆ ಕಾಲದಿಂದ ಅನುಭವಿಸುತ್ತಾ ಬರುವ ದೀರ್ಘ ನೋವಾಗಿದೆ. ಇದು ಶರೀರದಲ್ಲಿರುವ ಕಫ ಮತ್ತು ಪಿತ್ತದಲ್ಲಿ ಉಂಟಾಗುವ ಅಸಮತೋಲನ ಕಾರಣದಿಂದಿರುವ ನೋವಾಗಿದೆ. ಶೇಖ್ ಬುಖಾರಿ ಸಿನ್ನಾ ಇವರು ತುಂಬ ಪ್ರಸಿದ್ಧ ಯುನಾನಿ ಡಾಕ್ಟರ್ ಆಗಿದ್ರು. ಇವರು ರಚಿಸಿದ ಬಹಳ ದೊಡ್ಡ ಗ್ರಂಥ, ತುಂಬ ಪ್ರಸಿದ್ಧವಾದ ಗ್ರಂಥ ಅಲ್ ಖನಮ್ ಫಿಥೀಮ್. ಈ ಗ್ರಂಥದಲ್ಲಿ ಅವರು ನೋವು ಉಂಟಾಗಲು ಇರುವ ಒಂದು ಕಾರಣವನ್ನ ಬರೆದಿರುವರು. ಅದೇನೆಂದ್ರೆ, ಒಂದು ಟಿಶ್ಯೂವಿನ ಒಳಗೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಕಟ್ ಅಥವಾ ಇಂಜುರಿ ಉಂಟಾದರೆ ನಿಮಗೆ ನೋವು ಉಂಟಾಗುತ್ತದೆ. ಅದೇ ರೀತಿಯಲ್ಲಿ ಹೇಳುವುದಾದರೆ
ಇಬ್ನಿ ಸಿನ್ನಾ ಇವರು ಪ್ರಸಿದ್ಧ ವೈದ್ಯರಾಗಿದ್ದರು. ಇವರ ಪ್ರಕಾರ ಕಟ್ ಅಥವಾ ಇಂಜುರಿಯಿಂದ ನೋವು ಉಂಟಾಗಬೇಕೆಂದಿಲ್ಲ, ಆದರೆ ಶರೀರದ ಯಾವುದಾದ್ರೂ ಒಂದು ಅವಯವಗಳ ಒಳಗೆ ಯಾವುದಾದ್ರೂ ರೀತಿಯಲ್ಲಿ ಅಸಮತೋಲನ ಉಂಟಾದರೆ ಆ ಭಾಗದಲ್ಲಿ ನೋವು ಉಂಟಾಗುತ್ತದೆ. ಇನ್ನು ನಿಮಗೆ ನೋವು ಅಂದರೆ ಏನು ಎನ್ನುವುದರ ಬಗ್ಗೆ ಹೇಳಲು ಈ ಸ್ಲೈಡ್ಗಳನ್ನು ಉಪಯೋಗಿಸುತ್ತೇನೆ. ನಮ್ಮ ಶರೀರದಲ್ಲಿ ಈ 3 ಕಾರಣಗಳಿಂದ ನೋವು ಉಂಟಾಗುತ್ತದೆ. 1 ಕಂಜೆಷನ್, 2 ಸ್ಟ್ಯಾಗ್ನೇಷನ್, 3ನೇದ್ದು ಬ್ಲಾಕೇಜ್ ಅಂದರೆ ಸಂಯೋಜನಾ ಬದಲಿಕೆ ಉಂಟಾಗುವುದು, ರಕ್ತ ಸಂಚಲನದ ನಿಷ್ಕ್ರಿಯತೆ, ತಟಸ್ಥ. ಈ 3 ಕಾರಣಗಳಿಂದ ನೋವು ಉಂಟಾಗುತ್ತದೆ ಮತ್ತು ನೋವಿನ ನಂತರ ರಿಸ್ಟ್ರಿಕ್ಷನ್ ಆಫ್ ಮೂವ್ಮೆಂಟ್ಸ್ ಅಂದರೆ ಚಲನವಲನಗಳಲ್ಲಿ ನಿರ್ಬಂಧ ಉಂಟಾಗುತ್ತದೆ. ಮತ್ತೆ ಆ ಜಾಗದಲ್ಲಿ ಮರ ಕಟ್ಟಿದ ಹಾಗಾಗ್ತದೆ. ಉದಾಹರಣೆಗೆ ಕೂತು, ಅದಕ್ಕೆ ನಾವು ಸರ್ವಿಕಲ್ ಸ್ಪಾಂಡಿಲೈಟಿಸ್ ಎಂದು ಹೇಳುತ್ತೇವೆ. ಇಲ್ಲಿ ಈ ಭಾಗದಲ್ಲಿ ಕಂಜೆಷನ್ ಉಂಟಾಗುತ್ತದೆ ಅಥವಾ ಸ್ಟ್ಯಾಗ್ನೇಷನ್ ಉಂಟಾಗುತ್ತದೆ. ಆಗ ಇಲ್ಲಿ ನೋವು ಅನುಭವಕ್ಕೆ ಬರಲು ಶುರುವಾಗುತ್ತದೆ. ನೋವು ಉಂಟಾಗುವಾಗ ಮನುಷ್ಯನು ಏನು ಮಾಡುತ್ತಾನೆ, ಅವನು ತನ್ನ ಚಲನೆಗಳನ್ನ ಕಡಿಮೆ ಮಾಡಿಕೊಳ್ಳುತ್ತಾನೆ. ಇದರಿಂದ ಅಲ್ಲಿ ಮರ ಕಟ್ಟಿದ ಹಾಗೆ ಉಂಟಾಗುತ್ತದೆ ಅಲ್ವಾ? ಹಾಗೆ ಒಂದರ ನಂತರ ಒಂದು ತೊಂದರೆಗಳು ಉಂಟಾಗುತ್ತದೆ. ಎಲ್ಲ ಅಸ್ಥಿಗಳ ನಡುವೆಯೂ ಅಲ್ಲಾಹನು ಡಿಸ್ಕ್ಗಳನ್ನು ಇಟ್ಟಿದ್ದಾನೆ. ಅದು ಜೆಲ್ಲಿ ಟೈಪ್ನಲ್ಲಿ ಇರುತ್ತದೆ. ಅಲ್ಲಾಹ ಮಾಡಲಿ ನಮಗೆ ಏನಾದರೂ ಅಪಘಾತಗಳು ಸಂಭವಿಸುವುದಾದರೆ, ಅದು ಬೈಕಲ್ಲಿ ಹೋಗುವಾಗ ಇರಲಿ ಅಥವಾ ಆಟೋದಲ್ಲಿ ಹೋಗುವಾಗ ಇರಲಿ, ಆಗ ಅಪಘಾತದಲ್ಲಿ ನಮಗೆ ಕಂಪ್ರೆಷನ್ ಉಂಟಾಗುವುದಾದರೆ ಈ 5 ಕಾರ್ಯಗಳು ಸಂಭವಿಸಲು ಸಾಧ್ಯತೆ ಇದೆ. ಸಾಧಾರಣವಾಗಿ ಡಿಸ್ಕ್ಗೆ ಉಂಟಾಗುವ ತೊಂದರೆಗಳು ಇವುಗಳಾಗಿವೆ. ಡಿಜನರೇಟೆಡ್ ಡಿಸ್ಕ್, ಅದು ಆದ ನಂತರ ಬಲ್ಜಿಂಗ್ ಸಂಭವಿಸುವುದು, ಮತ್ತೆ ಹರ್ನಿಯೇಷನ್ ಉಂಟಾಗುತ್ತದೆ, ಮತ್ತೆ ಥಿಕ್ಕನಿಂಗ್ ಸಂಭವಿಸುತ್ತದೆ, ಮತ್ತೆ ಕೆಲವೊಮ್ಮೆ ಡಿಸ್ಕ್ ಆಸ್ಟಿಯೋಫೈಟ್ ಫಾರ್ಮೇಷನ್ ಉಂಟಾಗುತ್ತದೆ. ನಮ್ಮ ಶರೀರದಲ್ಲಿ ಒಂದು ರೀತಿಯ ನೋವು ಇದೆ, ಅದಕ್ಕೆ ಸಯಾಟಿಕಾ ಎಂದು ಹೇಳುತ್ತೇವೆ. ಅದು ಸೊಂಟದಿಂದ ಶುರುವಾಗಿ ಕಾಲಿನ ಮೂಲಕ ಹರಿದು ಪಾದಗಳವರೆಗೆ ಇರುತ್ತದೆ. ಕೀಲುಗಳ ಎಡೆಯಲ್ಲಿ ತೊಂದರೆಗಳು ಉಂಟಾಗುವುದಾದರೆ ಅದು ನರಗಳಿಗೆ ಬಾಧಿಸುತ್ತದೆ. ಹಲವು ಸ್ತ್ರೀಗಳಲ್ಲಿ ಕಂಡುಬರುವಂತಹ ಸೊಂಟ ನೋವು ನಡು ಎಲುಬಿನಿಂದ ಶುರುವಾಗಿ ಕಾಲಿನ ಪಾದದವರೆಗೆ ಇರುತ್ತದೆ. ಇದನ್ನು ಕನ್ನಡದಲ್ಲಿ ವಾತ ಮತ್ತು ಇಂಗ್ಲಿಷ್ನಲ್ಲಿ ಸಯಾಟಿಕಾ ಎಂದು ಹೇಳುತ್ತೇವೆ. ಇದು ಹಲವು ಕಾರಣಗಳಿಂದ ಉಂಟಾಗುತ್ತದೆ. ಇಲ್ಲಿ ಸಂಭವಿಸುವುದು ಏನು? ಅಲ್ಲಿ ನೋವು ಉಂಟಾಗಬಹುದು, ನೋವಿನ ನಂತರ ಅಲ್ಲಿ ಜುಮ್ ಎನಿಸಬಹುದು, ಆ ಜಾಗ ಉಬ್ಬಿಕೊಳ್ಳಲೂಬಹುದು, ಮತ್ತೆ ಆ ಭಾಗ ಚಲಿಸಲು ಸಮಸ್ಯೆಗಳು ಎದುರಾಗಬಹುದು. ಎಲೋಪತಿ ಚಿಕಿತ್ಸೆಯ ಪ್ರಕಾರ ನೋಡುವುದಾದರೆ ಇದಕ್ಕೆ ಯಾವ ರೀತಿಯ ಫಲಕಾರಿ ಚಿಕಿತ್ಸೆಯೂ ಇಲ್ಲ. ನೋವು ಉಂಟಾದರೆ ಪೇನ್ ಕಿಲ್ಲರ್ಸ್ ತೆಗೆದುಕೊಳ್ಳಿ ಅಷ್ಟೇ. ಅದೇ ಪ್ರಕಾರ ಪೇನ್ ಕಿಲ್ಲರ್ಸ್ ತೆಗೆದರೆ ನೋವು ಕಡಿಮೆಯಾಗುತ್ತದೆ. 2-3 ಗಂಟೆಗಳ ಕಾಲ ನೋವಿರುವುದಿಲ್ಲ. ಪುನಃ ನೋವು ಬಂದರೆ ಪುನಃ ಪೇನ್ ಕಿಲ್ಲರ್ಸ್ ಸೇವಿಸಿ ಅಷ್ಟೇ. ಹಾಗೆ ತೆಗೆದುಕೊಳ್ಳುತ್ತಾ ಇದ್ದರೆ ಅದರ ಡೋಸ್ ಹೆಚ್ಚಿಸುತ್ತಾ ಇರಬೇಕು. ಹೀಗೆ ನಿರಂತರವಾಗಿ ಪೇನ್ ಕಿಲ್ಲರ್ಸ್ ತೆಗೆಯುತ್ತಾ ಇದ್ದರೆ ಮತ್ತೆ ಕಿಡ್ನಿ ಫೇಲ್ಯೂರ್ ಉಂಟಾಗುತ್ತದೆ. ಆದರೆ ಯುನಾನಿಯ ತತ್ವವೇ ವಿಭಿನ್ನವಾಗಿದೆ. ಇಲ್ಲಿ ನಾವು ರೋಗಕ್ಕೆ ಅಲ್ಲ, ರೋಗ ಉಂಟಾಗುವ ಕಾರಣಕ್ಕೆ ಚಿಕಿತ್ಸೆ ನೀಡ್ತೇವೆ. ಇಲ್ಲಿ ನಿಮ್ಮ ಶರೀರದೊಳಗಿನ ಅವಯವಗಳ ಅಸಮತೋಲನ ಕಾರಣಗಳಿಂದ ನೋವು ಬರುವುದಾದ್ರೆ ಅದಕ್ಕೆ ತಕ್ಕುದಾದ ಔಷಧಗಳಿಂದ ಚಿಕಿತ್ಸೆ ಮಾಡುವುದಾದ್ರೆ ನಿಸ್ಸಂಶಯವಾಗಿ ನೋವು ಕಮ್ಮಿಯಾಗುವುದು. ಇದರಂತೆ ಹಲವು ಚಿಕಿತ್ಸಾ ರೀತಿಗಳಿವೆ. ಕಪ್ಪಿಂಗ್, ಅಕ್ಯುಪಂಕ್ಚರ್, ಲೀಚಿಂಗ್ ಇದೆ. ಅದೇ ರೀತಿ ಫಾರ್ಮೆಂಟೇಷನ್ ಸಹ ಇದೆ. ಹೀಗೆ ಇಂತಹ ಚಿಕಿತ್ಸೆಗಳ ಮೂಲಕ ರೋಗವನ್ನ ವೇಗವಾಗಿ ಗುಣಪಡಿಸಬಹುದು. ಈ ನೋವಿನ ಬಗ್ಗೆ ಹೇಳುವುದಾದ್ರೆ ಅವುಗಳ ಲೊಕೇಶನ್ನಿನ ಪ್ರಕಾರ ಅವುಗಳನ್ನು ವಿಂಗಡಿಸಲಾಗಿದೆ. ಇದು ಕುತ್ತಿಗೆಯಲ್ಲಿದ್ರೆ ಅದನ್ನ ಸರ್ವಿಕಲ್ ಸ್ಪಾಂಡಿಲೈಸಿಸ್ ಎಂದು ಕರೆಯುತ್ತೇವೆ. ಇನ್ನು ಸೊಂಟದ ಕೆಳಭಾಗದಲ್ಲಿ ಇದ್ರೆ ಇದನ್ನ ಲಂಬರ್ ಸ್ಪಾಂಡಿಲೈಸಿಸ್ ಎಂದು ಕರೆಯುತ್ತೇವೆ. ಇನ್ನು ಅದು ಭುಜದಲ್ಲಿ ಜಾಯಿಂಟ್ ಒಳಗಿದ್ರೆ ಅದನ್ನ ಫ್ರೋಜನ್ ಶೋಲ್ಡರ್ ಎಂದು ಕರೆಯುತ್ತೇವೆ. ಇನ್ನು ಅದು ಚಿಕ್ಕ ಚಿಕ್ಕ ಎಲುಬುಗಳಲ್ಲಿ ಇದ್ರೆ ಅದನ್ನ ರಿಮೇಷನ್ಡ್ ಆರ್ಥರೈಟಿಸ್ ಎಂದು ಕರೆಯುತ್ತೇವೆ. ಇನ್ನು ಅದು ದೊಡ್ಡ ಸಂಧಿಗಳಲ್ಲಿ ಇದ್ರೆ ಇದಕ್ಕಿರುವ ಚಿಕಿತ್ಸೆ ಯುನಾನಿ ಸಂಪ್ರದಾಯದ ಪ್ರಕಾರ ನಡೆಸುವುದಾದ್ರೆ ಬಹಳ ಸುಗಮವಾಗಿ ಮಾಡಲು ಸಾಧ್ಯ. ನಮ್ಮ ಯಾಸಿರ್ ಯುನಾನಿ ಹರ್ಬಲ್ ಹಾಸ್ಪಿಟಲ್ ನಲ್ಲಿ ನೀವು ಚಿಕಿತ್ಸೆ ಪಡೆಯುವುದಾದ್ರೆ ಯಾರಿಗಾದರೂ ಸರ್ವಿಕಲ್ ಸ್ಪಾಂಡಿಲೈಟಿಸ್, ಲುಂಬರ್ ಸ್ಪಾಂಡಿಲೈಟಿಸ್, ಸಯಾಟಿಕಾ, ಆರ್ಥರೈಟಿಸ್, ಆಸ್ಟಿಯೋಪೊರೋಸಿಸ್ ರೋಗ ಯಾವುದೇ ಇರಲಿ ನಾವು ಶುದ್ಧವಾದ ನೈಸರ್ಗಿಕ ಮದ್ದುಗಳನ್ನು ಉಪಯೋಗಿಸಿ ಚಿಕಿತ್ಸೆ ನೀಡ್ತೇವೆ. ನಾವು ಯಾವುದೇ ರೀತಿಯ ಸ್ಟಿರಾಯ್ಡ್ಗಳನ್ನು ಬಳಸುವುದೇ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ನಮಗೆ ರೋಗಿಯನ್ನ ನೋಡಬೇಕಾಗಿ ಬರ್ತದೆ. ಆಗ ಆ ಸಂದರ್ಭದಲ್ಲಿ ನೀವು ನಮ್ಮ ಹಾಸ್ಪಿಟಲ್ ಡಾಕ್ಟರ್ ಯಾಸಿರ್ ಯುನಾನಿ ಹರ್ಬಲ್ ಹಾಸ್ಪಿಟಲ್, ವಲಿಯಂಬಾಡಿ, ಬೆಂಗಳೂರು, ನೀವು ಇದರ ಹತ್ರ ವಾಸಿಸುವವರಾದರೆ ನಿಮಗೆ ಇಲ್ಲಿ ಬಂದು ಚಿಕಿತ್ಸೆ ಪಡೆಯಬಹುದಾಗಿದೆ. ಇನ್ನು ನೀವು ಹಾಸ್ಪಿಟಲ್ನಿಂದ ತುಂಬ ದೂರ ವಾಸಿಸುವವರಾದರೆ ಅಂಚು ಮೂಲಕ ಚಿಕಿತ್ಸೆ ಪಡೆಯಬಹುದಾಗಿದೆ. ನಿಮಗೆ ಹಾಸ್ಪಿಟಲ್ಗೆ ಬರಲು ಸಾಧ್ಯವಿದ್ದರೆ 5 ದಿವಸ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆಯಬಹುದಾಗಿದೆ. ಪ್ರೇಕ್ಷಕರೇ, ನಾನು ನಿಮ್ಮಲ್ಲಿ ಹೇಳ ಬಯಸುವುದು ಏನೆಂದರೆ, ನೋವು ಒಂದು ರೋಗವಲ್ಲ, ಅದು ಒಂದು ಮುನ್ಸೂಚನೆಯಾಗಿದೆ. ಏನೋ ಒಂದು ದೋಷವಿದೆ ಎಂದು.
ಅಲ್ಲಿ ಏನೋ ತೊಂದರೆ ಇದೆ ಎಂದು ಬೇಗನೆ ಚಿಕಿತ್ಸೆ ಪಡೆಯಿರಿ ಎಂದು. ಇನ್ನು ನಾವು ತೊಂದರೆಯ ಮೂಲ ಕಾರಣಕ್ಕೆ ಚಿಕಿತ್ಸೆ ಪಡೆಯದಿದ್ರೆ ಅಥವಾ ಆ ಮುನ್ಸೂಚನೆಯನ್ನ ಅವಗಣಿಸುವುದಾದ್ರೆ ಅದು ದೊಡ್ಡ ಒಂದು ಸಮಸ್ಯೆಗೆ ಕಾರಣವಾಗುತ್ತದೆ. ಆದ್ರಿಂದ ಪ್ರೇಕ್ಷಕರೇ, ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ, ನೀವು ರೋಗಕ್ಕೆ ಪೇನ್ ಕಿಲ್ಲರ್ಸ್ ನಿಂದ ಚಿಕಿತ್ಸೆ ಪಡೆಯದೆ ಅದರ ಅಡ್ಡ ಪರಿಣಾಮಗಳಿಂದ ರಕ್ಷಣೆ ಹೊಂದಿರಿ. ನೀವು ನಿಮ್ಮ ಚಿಕಿತ್ಸೆಯನ್ನ ಯಾವಾಗಲೂ ಶುದ್ಧ ನೈಸರ್ಗಿಕ ಔಷಧಗಳಿಂದ ಮಾತ್ರ ಮಾಡಿರಿ. ಡಾಕ್ಟರ್ ಯಾಸೀರ್ ಅರಾಫತ್ ರವರು ರಿಸರ್ಚ್ ಮತ್ತು ಚಿಕಿತ್ಸೆಯಲ್ಲದೆ ಕಾನ್ಫರೆನ್ಸ್ಗಳಲ್ಲೂ ವರ್ಕ್ಶಾಪ್ಗಳಲ್ಲೂ ಭಾಗವಹಿಸಿ ಯುನಾನಿ ಮೆಡಿಸಿನ್ನಲ್ಲಿ ತಾನು ಗಳಿಸಿದ್ದ ಜ್ಞಾನವನ್ನ ಬೇರೆಯವರಿಗೆ ಹೇಳಿಕೊಟ್ಟು ತುಂಬಾ ಪುರಸ್ಕಾರಗಳನ್ನ, ಗೌರವಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಡಾಕ್ಟರ್ ಯಾಸೀರ್ ಅರಾಫತ್ ಮತ್ತು ಡಾಕ್ಟರ್ ಸಫೀನಾ ಯಾಸೀರ್ ಅವರ ಅಪಾರ ಪರಿಚಯದ ಕಾರಣ ಯುನಾನಿ ಹರ್ಬಲ್ ಹಾಸ್ಪಿಟಲ್ಗೆ ಹತ್ತಿರದ ರೋಗಿಗಳು ಮಾತ್ರವಲ್ಲದೆ ದೇಶದ ವಿವಿಧ ಭಾಗಗಳಿಂದಲೂ ವಿದೇಶಗಳಿಂದಲೂ ಬಂದು ಇಲ್ಲಿ ಇದ್ದು ಚಿಕಿತ್ಸೆಯನ್ನ ಪಡೆಯುತ್ತಾರೆ. ಮುಖ್ಯವಾಗಿ ಸೌದಿ ಅರೇಬಿಯಾ, ಗಲ್ಫ್, ಏಷ್ಯಾದ ಇತರ ದೇಶಗಳಿಂದ ರೋಗಿಗಳು ಚಿಕಿತ್ಸೆ ಪಡೆಯಲು ಬರುತ್ತಾರೆ. ಇಲ್ಲಿ ಬಂದು ಗುಣಮುಖರಾಗಿ ಹೋಗುತ್ತಾರೆ. ಪ್ರೇಕ್ಷಕರೇ, ಇವತ್ತು ನಾನು ನಿಮ್ಮೊಂದಿಗೆ ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿಯಲ್ಲಿ ಕಲ್ಲಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲು ಬಯಸ್ತೇನೆ. ಕಿಡ್ನಿಯಲ್ಲಿ ಕಲ್ಲು ಹೇಗೆ ಉಂಟಾಗ್ತದೆ? ತುಂಬ ಜನರು ಅಂದ್ಕೊಂಡಿರೋದು ನಾವು ತಿನ್ನುವ ಆಹಾರದಲ್ಲಿ ಕಲ್ಲಿದ್ರೆ ಅದು ಕಿಡ್ನಿಯಲ್ಲಿ ಹೋಗಿ ಅಲ್ಲಿ ಶೇಖರಿಸಿ ಅದರಿಂದ ಕಿಡ್ನಿ ಸ್ಟೋನ್ ಉಂಟಾಗುತ್ತದೆ ಎಂದು. ಆದರೆ ಅದು ಹಾಗಲ್ಲ. ಕಿಡ್ನಿ ಸ್ಟೋನ್ ಉಂಟಾಗಲು ಕಾರಣಗಳು ಇದು. ನಾವು ನಿತ್ಯವೂ ಕುಡಿಯುವ ನೀರಿನಲ್ಲಿ ಅಥವಾ ಕೆಲವು ಸ್ಥಳಗಳ ನೀರಿನಲ್ಲಿ ಕ್ಯಾಲ್ಸಿಯಂ, ಆಕ್ಸಲೇಟ್, ಜಿಂಕ್ ಜಾಸ್ತಿ ಇರುತ್ತದೆ. ಆ ರಾಸಾಯನಿಕ ವಸ್ತುಗಳು ಎಲ್ಲ ಕಿಡ್ನಿಗೆ ಹೋಗಿ ಅಲ್ಲಿ ಶೇಖರಿಸಲ್ಪಡುತ್ತದೆ. ಕಿಡ್ನಿಯ ಕೆಲಸ ಏನು? ಫಿಲ್ಟ್ರೇಟ್ ಮಾಡುವುದು ಅಥವಾ ಸೋಸುವುದು. ಅಂದರೆ ನಾವು ತಿನ್ನುವುದು, ಕುಡಿಯುವುದು ಎಲ್ಲ ಕಿಡ್ನಿ ಫಿಲ್ಟರ್ ಮಾಡಿ ತೆಗೆಯುತ್ತದೆ. ಒಂದು ವೇಳೆ ಕಿಡ್ನಿ ಸರಿಯಾಗಿ ಕೆಲಸ ನಿರ್ವಹಿಸದಿದ್ದರೆ ನಾವು ಕುಡಿಯುವ ನೀರಿನಲ್ಲಿ ಜಿಂಕ್ ಉಂಟು, ಕ್ಯಾಲ್ಸಿಯಂ ಉಂಟು, ಆಕ್ಸಲೇಟ್ ಉಂಟು, ಇವೆಲ್ಲ ಸರಿಯಾಗಿ ಫಿಲ್ಟರ್ ಆಗುವುದಿಲ್ಲ. ಹಾಗೆ ಈಗ ಹೇಳಿದ ರಾಸಾಯನಿಕ ವಸ್ತುಗಳ ಚಿಕ್ಕ ಚಿಕ್ಕ ಅಂಶಗಳು ಕಿಡ್ನಿಯಲ್ಲಿ ಹೋಗಿ ಶೇಖರಿಸಲ್ಪಡುತ್ತದೆ. ಹೀಗೆ ಒಂದರ ನಂತರ ಒಂದಾಗಿ ಎಲ್ಲ ಸೇರಿ ಕಲ್ಲಿನ ರೂಪದಲ್ಲಿ ಆಗುತ್ತದೆ. ಇದಕ್ಕೆ ನಾವು ಕಿಡ್ನಿಯಲ್ಲಿ ಕಲ್ಲು ಅಥವಾ ಕಿಡ್ನಿ ಸ್ಟೋನ್ ಎಂದು ಹೇಳುತ್ತೇವೆ. ಮತ್ತೆ ಈ ಕಲ್ಲು ಯುರೇಟರ್ಗೆ ತಲುಪುವಾಗ ನಮಗೆ ತುಂಬಾ ತೊಂದರೆ ಉಂಟಾಗುತ್ತದೆ, ತುಂಬಾ ನೋವು ಉಂಟಾಗುತ್ತದೆ. ಅದರ ನಂತರ ಇದೇ ಕಲ್ಲು ಯೂರಿನರಿ ಬ್ಲ್ಯಾಡರ್ ಅಥವಾ ಮೂತ್ರಕೋಶದಲ್ಲಿ ತಲುಪುವಾಗ ಇದಕ್ಕೆ ವೈದ್ಯಶಾಸ್ತ್ರದಲ್ಲಿ ಯೂರಿನರಿ ಬ್ಲ್ಯಾಡರ್ ಸ್ಟೋನ್ ಎಂದು ಕರೆಯುತ್ತೇವೆ. ದೇವರು ಹಾಗೆ ಮಾಡದಿರಲಿ. ಈ ಕಿಡ್ನಿ ಸ್ಟೋನ್ಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯದಿದ್ರೆ ಕಿಡ್ನಿಯಲ್ಲಿ ಚಿಕ್ಕ ಚಿಕ್ಕ ನೆಫ್ರಾನ್ಗಳಿವೆ. ಇವು ಕಿಡ್ನಿಯ ಪ್ರವರ್ತನಾ ಘಟಕವಾಗಿದೆ. ಇದನ್ನು ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಎಂದು ಹೇಳುತ್ತೇವೆ. ಇವು ಪೂರ್ಣವಾಗಿ ಕಿಡ್ನಿಯ ಫಿಲ್ಟ್ರೇಷನ್ ಮೆಕ್ಯಾನಿಸಮ್ ಅನ್ನು ಪ್ರವರ್ತನಾ ರಹಿತವನ್ನಾಗಿ ಮಾಡುತ್ತಿದೆ. ಅದಕ್ಕೆ ಕಾರಣ ಕಲ್ಲಿನ ಸೈಜ್ ತುಂಬ ಚಿಕ್ಕದಾಗಿರಬಹುದು, ಆದರೆ ಇದು ಎಲ್ಲಿ ಇದೆ ಎಂಬುದು ಮುಖ್ಯವಾಗಿದೆ. ಈಗ ಉದಾಹರಣೆಗೆ ನಮ್ಮ ಕಣ್ಣಿನಲ್ಲಿ ಚಿಕ್ಕ ಚಿಕ್ಕ ಕಲ್ಲು ಹೋಗುವುದಾದರೆ ಅದು ಚಿಕ್ಕ ಒಂದು ಮಣ್ಣಿನ ತುಣುಕು ಆಗಿರಲಿ, ಅದು ಕಣ್ಣಿಗೆ ತುಂಬ ತೊಂದರೆ ಉಂಟು ಮಾಡ್ತದೆ. ಕಣ್ಣು ಕೆಂಪಾಗಲು ಶುರುವಾಗುತ್ತದೆ, ಕಣ್ಣಿನಿಂದ ನೀರು ಬರಲು ಶುರುವಾಗುತ್ತದೆ. ಆ ಕಲ್ಲು ತೆಗೆಯುವವರೆಗೆ ನಮಗೆ ತುಂಬ ನೋವು ಉಂಟಾಗುತ್ತದೆ, ನಮಗೆ ತುಂಬ ತೊಂದರೆ ಉಂಟಾಗುತ್ತದೆ. ದೇವರು ಹೀಗೆ ಯಾರಿಗೂ ಮಾಡದಿರಲಿ. ಈಗ ಹೇಳಿದ ಕಣ್ಣಿನಿಂದ ಆ ಮಣ್ಣಿನ ತುಣುಕು ಸಮಯಕ್ಕೆ ಸರಿಯಾಗಿ ತೆಗೆಯದಿದ್ರೆ ಅದು ಕಣ್ಣಿನ ದೃಷ್ಟಿ ಶಕ್ತಿಯನ್ನು ಬಾಧಿಸುತ್ತದೆ. ಅದೇ ತರಹವಾಗಿದೆ ಕಿಡ್ನಿಯಲ್ಲಿನ ಕಲ್ಲು. ಅದನ್ನು ಸಮಯಕ್ಕೆ ಸರಿಯಾಗಿ ತೆಗೆಯದಿದ್ರೆ ಕಿಡ್ನಿಯ ಒಳಗೆ ಚಿಕ್ಕ ನೆಫ್ರಾನ್ಗಳುಂಟು, ಅವನ್ನ ಕಾರ್ಯರಹಿತವನ್ನಾಗಿಸುತ್ತದೆ. ಹೀಗೆ ಕಾರ್ಯರಹಿತವನ್ನಾಗಿಸಿದ ನಂತರ ಕಿಡ್ನಿಯ ಫಿಲ್ಟ್ರೇಷನ್ ಪ್ರೊಸೆಸ್ ಪೂರ್ಣವಾಗಿಯೂ ಆಗದ ಕಾರಣದಿಂದ ರಕ್ತದಲ್ಲಿನ ಯೂರಿಯಾ, ಕ್ರಿಟಿನೈನ್ ಎಲ್ಲ ಹೆಚ್ಚಾಗಿ ನಂತರ ಮೂತ್ರದ ಮೂಲಕ ಪ್ರೋಟೀನ್ ಹೊರಕ್ಕೆ ಹೋಗುತ್ತದೆ. ಜಾಸ್ತಿ ಜನರಿಗೆ ಪ್ರಾರಂಭ ಘಟ್ಟದಲ್ಲಿ ಕಿಡ್ನಿ ಸ್ಟೋನ್ ಇರುವುದರ ಬಗ್ಗೆ ಗೊತ್ತೇ ಇರುವುದಿಲ್ಲ. ಅವರದನ್ನು ಗ್ಯಾಸ್ಟ್ರಿಕ್ ತೊಂದರೆಯಾಗಿಯೋ ಅಲ್ಲ ಕೆಲವೊಮ್ಮೆ ಸೊಂಟ ನೋವು ಇರಬಹುದೆಂದು ಭಾವಿಸಿ ಸುಮ್ಮನಿರ್ತಾರೆ. ಇದಕ್ಕೆ ಕಾರಣ ಕಿಡ್ನಿ ಸ್ಟೋನ್ನ ನೋವು ಶುರುವಾಗುವುದು ಸೊಂಟದಿಂದ ಅಥವಾ ಬ್ಯಾಕ್ನಿಂದ ಶುರುವಾಗಿ ಹೊಟ್ಟೆಯ ಕೆಳಭಾಗಕ್ಕೆ ಬರ್ತದೆ. ಅದರಿಂದ ತುಂಬ ಜನರು ಅಂದ್ಕೊಳ್ಳುವುದು ಇದು ಗ್ಯಾಸ್ಟ್ರಿಕ್ ಆಗಿರಬಹುದು ಅಥವಾ ಸೊಂಟ ನೋವು ಆಗಿರಬಹುದು ಅಂತ. ಹೀಗೆ ಕಿಡ್ನಿಯಲ್ಲಿ ಕಾಣಸಿಗುವ ಈ ಚಿಕ್ಕ ಚಿಕ್ಕ ಕಲ್ಲುಗಳು ಕಿಡ್ನಿಯನ್ನು ಬಾಧಿಸುವುದೂ ಇಲ್ಲ. ನೋವಿಲ್ಲದ ಕಾರಣ ಅದು ಗೊತ್ತಾಗುವುದೂ ಇಲ್ಲ. ದೇವರು ಹಾಗೆ ಮಾಡದಿರಲಿ. ಕಿಡ್ನಿಯಲ್ಲಿ ಏನಾದರೂ ತೊಂದರೆ ಉಂಟಾದರೆ ಅದು ಯುರೇಟರ್ ಸಹ ಕಾರ್ಯರಹಿತವನ್ನಾಗಿಸುತ್ತದೆ. ಮತ್ತೆ ಮೆಲ್ಲನೆ ಅದು ಕಾರ್ಯರಹಿತವಾಗುತ್ತದೆ. ಮತ್ತೆ ಯೂರಿನರಿ ಬ್ಲ್ಯಾಡರ್ ಅಥವಾ ಮೂತ್ರಕೋಶವನ್ನು ಸಹ ಕಾರ್ಯರಹಿತವನ್ನಾಗಿಸುತ್ತದೆ. ಇದಕ್ಕೆ ಹಲವು ಕಾರಣಗಳಿವೆ. ಅದರಲ್ಲಿ ಒಂದಾಗಿದೆ ಡಿಹೈಡ್ರೇಷನ್ ಅಥವಾ ಶರೀರದಲ್ಲಿ ಕಡಿಮೆ ನೀರಿನ ಅಂಶ ಇರುವುದು. ಒಂದು ವೇಳೆ ನೀರು ಸರಿಯಾಗಿ ಕುಡಿಯುವುದೇ ಆದರೆ ಚಿಕ್ಕ ಚಿಕ್ಕ ತುಣುಕುಗಳು ಮೂತ್ರದ ಮೂಲಕ ಹೊರಗೆ ಹೋಗುತ್ತದೆ. ಆದರೆ ಕಡಿಮೆ ನೀರು ಕುಡಿಯುವುದು ಕಿಡ್ನಿಯಲ್ಲಿ ಕಲ್ಲುಂಟಾಗಲು ಕಾರಣವಾಗುತ್ತದೆ. ಅದೇ ತರಹ ಫ್ಯಾಮಿಲಿ ಹಿಸ್ಟ್ರಿ. ತಂದೆ ತಾಯಿಗೆ ಕಿಡ್ನಿ ಸ್ಟೋನ್ ಇದ್ದರೆ ಅದು ಮಕ್ಕಳಿಗೆ ಸಹ ಕಿಡ್ನಿ ಸ್ಟೋನ್ ಉಂಟಾಗಬಹುದು. ನಿಮಗೆ ಗೊತ್ತಿರುವ ಒಂದು ವಿಷಯ, ಕಿಡ್ನಿ ಸ್ಟೋನ್ನಿಂದ ಕಿಡ್ನಿಯು ಕಾರ್ಯರಹಿತವಾಗಿ ತುಂಬ ಜನರು ಮರಣ ಹೊಂತಾರೆ.
ನಮ್ಮ ಆಹಾರದಲ್ಲಿ ಅಥವಾ ನಾವು ತಿನ್ನುವ ಊಟದಲ್ಲಿ ಅಧಿಕವಾಗಿ ಪ್ರೋಟೀನ್, ಸೋಡಿಯಂ, ಶುಗರ್ ಉಪಯೋಗಿಸುವುದು ಸಹ. ಇಲ್ಲಿ ಪ್ರೋಟೀನ್ ಅಂದ್ರೆ ಬೇಳೆ ಹೆಚ್ಚಾಗಿ ಬಳಸೋದ್ರಿಂದ ಇರಬಹುದು, ಉಪ್ಪು ಜಾಸ್ತಿ ಇರಬಹುದು ಅಥವಾ ಸಕ್ಕರೆ ಜಾಸ್ತಿ ಬಳಸುವುದರಿಂದಲೂ ಉಂಟಾಗಬಹುದು. ಮೂತ್ರಕ್ಕೆ ದುರ್ವಾಸನೆ ಉಂಟಾದರೆ ಮೂತ್ರದ ಬಣ್ಣ ಬದಲಾಗುವುದು ಇವು ಗಮನಕ್ಕೆ ಬಂದರೆ ಆಗಲೇ ಅದರ ಬಗ್ಗೆ ಜಾಗೃತರಾಗಿ ಆದಷ್ಟು ಬೇಗನೆ ಅದಕ್ಕೆ ತಕ್ಕುದಾದ ಚಿಕಿತ್ಸೆ ಪಡೆಯಬೇಕಾಗಿದೆ. ಅಂದರೆ ಸರಿಯಾದ ಚಿಕಿತ್ಸೆ ಪಡೆಯಬೇಕು. ಏಕೆಂದರೆ ಅದು ಪ್ರಾರಂಭಿಕ ಘಟ್ಟದಲ್ಲಿದ್ದರೆ, ರೋಗದ ಆರಂಭಿಕ ಸ್ಥಿತಿಯಲ್ಲಿದ್ದರೆ ಅದರ ಚಿಕಿತ್ಸೆ ತುಂಬಾ ಸುಲಭವಾಗಿರುತ್ತದೆ. ನೀವು ಯುನಾನಿ ಔಷಧಗಳನ್ನು ಆರಂಭದಿಂದಲೇ ತೆಗೆಯುವುದಾದರೆ ನಿಮ್ಮ ಕಲ್ಲುಗಳು ಕರಗಿ ಯುರೇಟರ್ನಲ್ಲಿ ಬಂದು ಮೂತ್ರದಲ್ಲೇ ಹೊರ ಹಾಕಲ್ಪಡುತ್ತದೆ. ದೇವರು ಯಾರಿಗೂ ಹಾಗೆ ಮಾಡದಿರಲಿ. ಯಾವುದಾದರೂ ಕಿಡ್ನಿ ರೋಗಿಯ ಬಳಿ ಡಾಕ್ಟರ್ ಸರ್ಜರಿ ಮಾಡಲು ಹೇಳಿದ್ರೆ ಆ ರೋಗಿಗೆ ಅದು ಮಾಡಲು ಇಷ್ಟವಿಲ್ಲದಿದ್ರೆ ಅಥವಾ ಅವರಲ್ಲಿ ಅಷ್ಟು ಹಣ ಇಲ್ಲದಿದ್ರೆ, ಅಂದ್ರೆ ಸರ್ಜರಿಯ ವೆಚ್ಚ ಭರಿಸಲು ಸಾಧ್ಯವಿಲ್ಲದಿದ್ರೆ, ನೀವು ಅಂತ ರೋಗಿಗಳಿಗೆ ಡಾಕ್ಟರ್ ಯಾಸಿರ್ ಯುನಾನಿ ಹಾಸ್ಪಿಟಲ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿಸಿ. ಇಲ್ಲಿ ಚಿಕಿತ್ಸೆ ಪಡೆಯಲು ಹೇಳಿರಿ. ನಾವು ಕೊಡುವ ಔಷಧಗಳಲ್ಲಿ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ಗಳಿಲ್ಲ. ನೀವು ನೋವು ಸಹಿಸಲಾರದೆ ಪೇನ್ ಕಿಲ್ಲರ್ಸ್ ತೆಗೆಯುವವರಾದರೆ ನಮ್ಮ ಔಷಧಗಳ ಜೊತೆಗೆ ಆ ಔಷಧಗಳನ್ನು ತೆಗೆಯಬಹುದಾಗಿದೆ. ನಮ್ಮ ಮಾತ್ರೆಗಳಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ಗಳು ಇಲ್ಲ. ಆರಂಭಿಕ ಘಟ್ಟದಲ್ಲಿ ರೋಗಿಗೆ ಉಂಟಾಗುವ ಸೊಂಟ ನೋವು, ಹೊಟ್ಟೆ ನೋವು, ಉರಿಮೂತ್ರ ಇತ್ಯಾದಿ ಇದ್ರೆ ನೀವು ಅಲ್ಟ್ರಾಸೋನೋಗ್ರಫಿ ಅಂದರೆ ನಾರ್ಮಲ್ ಸ್ಕ್ಯಾನ್ ಮಾಡಿ ಅವರ ಯೂರಿನ್ ಟೆಸ್ಟ್ ಸಹ ಮಾಡಿಸಬೇಕಾಗಿದೆ. ಈ ರಿಪೋರ್ಟ್ಗಳ ಮೇರೆಗೆ ನಿಮಗೆ ಕಿಡ್ನಿ ಸ್ಟೋನ್ ಇದೆ ಎಂದು ಕನ್ಫರ್ಮ್ ಆದರೆ ನೀವು ನಿಮ್ಮ ರಿಪೋರ್ಟ್ಗಳನ್ನು ವಾಟ್ಸಪ್ ಮೂಲಕವೋ ಅಥವಾ ಇಮೇಲ್ ಮೂಲಕವೋ ಕಳಿಸುವಿರಾದರೆ ನಮ್ಮ ಹಾಸ್ಪಿಟಲ್ನಲ್ಲಿ ತಜ್ಞ MD ಡಾಕ್ಟರ್ಸ್ ಇದ್ದಾರೆ, ತಜ್ಞ ವೈದ್ಯರಿದ್ದಾರೆ. ಅವರನ್ನು ಕನ್ಸಲ್ಟ್ ಮಾಡಿದ ನಂತರ ಸರಿಯಾದ ಔಷಧಗಳನ್ನು ನಾವು ಪೋಸ್ಟಲ್ ಮೂಲಕ ಕಳುಹಿಸುವೆವು. ನಿಮಗೆ ಆರಂಭಿಕ ಘಟ್ಟದಲ್ಲೇ ಒಳ್ಳೆಯ ಚಿಕಿತ್ಸೆ ದೊರೆತರೆ ಇನ್ಶಾ ಅಲ್ಲಾ ಕಲ್ಲುಗಳು ಪುನಃ ಉಂಟಾಗುವ ಸಂದರ್ಭ ಉಂಟು. ಪುನಃ ರಿಫಾರ್ಮೇಷನ್ ಉಂಟಾಗುವುದಿಲ್ಲ, ಕಿಡ್ನಿ ಫೇಲ್ ಉಂಟಾಗುವುದಿಲ್ಲ. ಹಾಗೆ ಇನ್ಶಾ ಅಲ್ಲಾ ಎಲ್ಲ ತೊಂದರೆಗಳಿಂದ ರಕ್ಷಣೆ ಪಡೆಯಬಹುದಾಗಿದೆ. ಡಾಕ್ಟರನ್ನ ವಾಟ್ಸಪ್ ಮೂಲಕವೋ ಮೇಲ್ ಮೂಲಕವೋ ಕನ್ಸಲ್ಟ್ ಮಾಡಬಹುದಾಗಿದೆ. ಪ್ರೇಕ್ಷಕರೇ, ಇನ್ನು ನಾನು ನಿಮ್ಮೊಂದಿಗೆ ಸೈನಸೈಟಿಸ್ ಬಗ್ಗೆ ಸ್ವಲ್ಪ ಮಾತನಾಡಲು ಬಯಸ್ತೇನೆ. ಸೈನಸೈಟಿಸ್ ಅನ್ನ ನಾವು ಶೀತ ಅಥವಾ ನೀರು ಬರುವುದು ಎಂದು ಸಹ ಹೇಳುತ್ತೇವೆ. ಇದು ತುಂಬಾ ಸಾಧಾರಣವಾಗಿರುವ ರೋಗವಾಗಿದೆ. ಈಗ ತುಂಬಾ ಜನರಲ್ಲಿ ಸೀನುವಿಕೆ, ಶೀತ ಕಾಣಸಿಗುತ್ತದೆ. ಮೆದುಳಿನ ಒಳಗೆ ಕೆಲವು ದ್ರವಗಳಿವೆ. ಅದು ಮುಖದ ಹಿಂಭಾಗದಲ್ಲಿ ಬಂದು ಶೇಖರಿಸಿದ್ರೆ ಅದಕ್ಕೆ ಶೀತ ಎಂದು ಹೇಳುತ್ತೇವೆ. ಅದೇ ರೀತಿ ಹಿಂಭಾಗದಲ್ಲಿ ಕೆಳಗೆ ಬಂದರೆ ಅದಕ್ಕೆ ಸೈನಸೈಟಿಸ್ ಎಂದು ಹೇಳುತ್ತೇವೆ. ವಿಷಯ ಏನೆಂದ್ರೆ, ಕೆಲವು ಜನರಲ್ಲಿ ರೋಗ ಪ್ರತಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತದೆ. ಹೀಗಿರುವ ಜನರಿಗೆ ಇನ್ಫೆಕ್ಷನ್ ಪದೇ ಪದೇ ಬರುತ್ತಾ ಇರುತ್ತದೆ. ಈ ಅಸ್ಥಿಗಳ ಎಡೆಯಲ್ಲಿ, ಇವುಗಳೆಡೆಯಲ್ಲಿ ವಾಯು ತುಂಬಿರುವ ದ್ವಾರಗಳಿವೆ. ಅದಕ್ಕೆ ನಾವು ಸೈನಸ್ ಎಂದು ಕರೆಯುತ್ತೇವೆ. ಅಲ್ಲಿ ವಾಯು ಇರಬೇಕು. ಒಂದು ವೇಳೆ ವಾಯುವಿನ ಬದಲು ದ್ರವಗಳು ತುಂಬುವುದಾದರೆ ದ್ರವಗಳು ಹೆಚ್ಚಾಗಿ ಅಲ್ಲಿ ಇನ್ಫೆಕ್ಷನ್ ಉಂಟಾಗಿ ಸೈನಸೈಟಿಸ್ ಎಂದು ಕರೆಯಲಾಗುತ್ತದೆ. ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಸೈನಸೈಟಿಸ್ಗೆ ತಾತ್ಕಾಲಿಕ ಶಮನ ಕೊಡಬಹುದಾದರೂ ರೋಗಿಗೆ ಪುನಃ ತೊಂದರೆಗಳು ಉಂಟಾಗುತ್ತವೆ ಮತ್ತು ಆಂಟಿ ಅಲರ್ಜಿಕ್ ಔಷಧಗಳು ಫಲಿಸದೆ ಹೋಗುತ್ತದೆ. ರೋಗದ ಮೂಲ ಕಾರಣವನ್ನ ಗುಣಪಡಿಸಬೇಕಾಗಿದೆ. ಯಾರಿಗೆ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇದೆಯೋ ಅವರಿಗೆ ಕೊಡಬೇಕಾದ ಔಷಧಗಳು ರೋಗ ಪ್ರತಿರೋಧಕ ಶಕ್ತಿ ವರ್ಧಿಸುವಂತದ್ದಾಗಿರಬೇಕು. ಈ ಸೈನಸೈಟಿಸ್ ಇರುವ ರೋಗಿಗಳಿಗೆ ಗೊತ್ತಿರುವ ವಿಷಯವಾಗಿದೆ. ಇದು ತುಂಬಾ ಜನರಿಗೆ ತೊಂದರೆ ಉಂಟು ಮಾಡುವ ತುಂಬಾ ಕ್ಲೇಶಕರವೂ ಆದ ಒಂದು ರೋಗವಾಗಿದೆ ಎಂದು. ಪದೇ ಪದೇ ಮೂಗಿನಿಂದ ನೀರು ಬರುವುದು, ಪದೇ ಪದೇ ಸೀನುವಿಕೆ, ಕಣ್ಣು ಕೆಂಪಾಗುವಿಕೆ, ಮೂಗು ತುರಿಸುವಿಕೆ, ಪದೇ ಪದೇ ಕೆಮ್ಮು ಬರುವುದು. ನಮ್ಮ ಡಾಕ್ಟರ್ ಯಾಸಿರ್ ಯುನಾನಿ ಹರ್ಬಲ್ ಹಾಸ್ಪಿಟಲ್ನಲ್ಲಿ ಇದಕ್ಕೆ ಒಳ್ಳೆಯ ಫಲಕಾರಿಯಾದ ಚಿಕಿತ್ಸೆ ಲಭಿಸುವುದು. ನಿಮ್ಮ ಮನೆಯಲ್ಲಿ ಯಾರಾದರೂ ಈ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ, ಯಾರಾದರೂ ಪದೇ ಪದೇ ಸೀನ್ತಾ ಇದ್ರೆ ಅವರಿಗೆ DNS ಅಂದ್ರೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ನ ತೊಂದರೆ ಇದ್ರೆ ಅಥವಾ ಅವರಿಗೆ ಪದೇ ಪದೇ ಶೀತ, ನೀರು ಇಳಿಯುವುದು, ಸೈನೋಸೈಟಿಸ್ ಉಂಟಾಗುವುದಾದ್ರೆ ಅಂತಹ ಜನರು ಡಾಕ್ಟರ್ ಯಾಸಿರ್ ಯುನಾನಿ ಹರ್ಬಲ್ ಹಾಸ್ಪಿಟಲ್ನ ಮೊಬೈಲ್ ನಂಬರ್ನಲ್ಲಿ ಸಂಪರ್ಕಿಸಬಹುದಾಗಿದೆ. ನಾವು ಕೊಡುವ ಹಸಿರು ಔಷಧಗಳಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು, ರಿಯಾಕ್ಷನ್ಗಳು ಉಂಟಾಗುವುದಿಲ್ಲ. ಅಂತಹ ವಿಶೇಷವಾದ ನೈಸರ್ಗಿಕ ಮದ್ದುಗಳನ್ನು ನಾವು ಬಳಸುತ್ತೇವೆ. ಹೀಗೆ ಸೈನೋಸೈಟಿಸ್ ಮೆಲ್ಲನೆ ಗುಣವಾಗುತ್ತಾ ಬರುತ್ತದೆ. ಇನ್ನು ಯಾರಾದರೂ ಅಲೋಪತಿ ಔಷಧಗಳನ್ನು ಬಳಸುವವರಾದರೆ ನಮ್ಮ ಔಷಧಗಳನ್ನು ಅದರ ಜೊತೆಗೆ ತೆಗೆದು ಮತ್ತೆ ಮೆಲ್ಲನೆ ಅಲೋಪತಿ ಔಷಧಗಳನ್ನು ನಿಲ್ಲಿಸಬಹುದಾಗಿದೆ. ನಮ್ಮ ಮಾತ್ರೆಗಳನ್ನು 2 ರಿಂದ 3 ತಿಂಗಳವರೆಗೆ ಸೇವಿಸಬೇಕಾಗಿ ಬರುತ್ತದೆ. ಪ್ರೇಕ್ಷಕರೇ, ಇನ್ನು ಯಾರಾದರೂ ಸೈನೋಸೈಟಿಸ್ನ ತೊಂದರೆಯಿಂದ ಬಳಲ್ತಾ ಇದ್ರೆ ನೀವು ದಯಮಾಡಿ ಅವರಿಗೆ ನಮ್ಮ ಮೊಬೈಲ್ ನಂಬರ್ನ ಕೊಡಿ, ಅವರಿಗೆ ಚಿಕಿತ್ಸೆ ಪಡೆಯಬಹುದಾಗಿದೆ. ಕಿಡ್ನಿ ರೋಗಗಳು, ಕಿಡ್ನಿಯಲ್ಲಿ ಕಲ್ಲು, ಕಿಡ್ನಿಗೆ ಸಂಬಂಧಿಸಿದ ರೋಗಗಳು,
ಕ್ರೋನಿಕ್ ರೀನಲ್ ಫೇಲ್ಯೂರ್, ಕಿಡ್ನಿ ಟ್ಯೂಮರ್, ಕಿಡ್ನಿಯಲ್ಲಿ ನೀರು ಕಟ್ಟಿ ನಿಲ್ಲುವ ರೋಗಗಳು, ಮೂತ್ರ ಸಂಬಂಧಿತ ರೋಗಗಳು, ಪ್ರಾಸ್ಟ್ರೇಟ್ ಊದುವಿಕೆ, ಕರಳು ರೋಗಗಳು, ಲಿವರ್ ಫೇಲ್ಯೂರ್, ಕರಳು ಊದುವಿಕೆ, ಹೆಪಟೈಟಿಸ್ ಬಿ ವೈರಸ್ ಇನ್ಫೆಕ್ಷನ್, ಫ್ಯಾಟಿ ಲಿವರ್, ಕಾಮಲೆ ರೋಗ, ಪ್ರಮೇಹ, ಡಯಾಬೆಟಿಕ್ ನ್ಯೂರಿಯೋಪತಿ, ಡಯಾಬೆಟಿಕ್ ನೆಫ್ರೋಪತಿ, ಪ್ರಮೇಹಕ್ಕೆ ಸಂಬಂಧಿತ ಲೈಂಗಿಕ ನಿರುತ್ಸಾಹ, ಡಿ ಅಡಿಕ್ಷನ್ ಮತ್ತು ರಿಹ್ಯಾಬಿಲಿಟೇಷನ್ ಆಫ್ ಡ್ರಗ್ ಅಡಿಕ್ಟ್ಸ್, ಆಲ್ಕೋಹಾಲಿಕ್ ಡ್ರಿಂಕರ್ಸ್, ಬೀರ್, ಬ್ರ್ಯಾಂಡಿ, ವಿಸ್ಕಿ, ಡ್ರಗ್ ಅಡಿಕ್ಷನ್, ಸಂಧಿವಾತ, ಕುತ್ತಿಗೆ ನೋವು, ಸೊಂಟದ ಸ್ಪಾಂಡಿಲೈಟಿಸ್, ಅಸ್ಥಿ ಸಂಧಿವಾತ, ತಲೆನೋವು, ಮೈಗ್ರೇನ್, ನಾಡಿ ನೋವು, ಮಸ್ಕ್ಯುಲರ್ ಪೇನ್, ಪಕ್ಷಪಾತ, ಅಸ್ತಮಾ, ಅಲರ್ಜಿ, ಸ್ನೋರಿಯಾಸಿಸ್, ಚರ್ಮದ ಊದುವಿಕೆ, ಶೀಘ್ರಸ್ಖಲನ, ಅಮತವಾತ, ಸ್ವಯಂಭೋಗ ಕಾರಣ ಉಂಟಾಗುವ ಲೈಂಗಿಕ ನಿರುತ್ಸಾಹ, ಸ್ತ್ರೀ ರೋಗಗಳು, ಗರ್ಭಾಶಯ ತೊಂದರೆಗಳು, ಯೂಟ್ರೈನ್ ಫಿಬ್ರಾಯ್ಡ್ಸ್, ಪಾಲಿಸೈಸ್ಟಿಕ್ ಓವರೀಸ್, ಯೂರಿನರಿ ಟ್ರ್ಯಾಕ್ಸ್ ಇನ್ಫೆಕ್ಷನ್, ಋತುಸ್ರಾವದ ತೊಂದರೆಗಳು, ಓಲಿಕೋಸ್ಪ್ರೇಮಿಯಾ, ಲೋ ಮೊಟಿಲಿಟಿ, HIV, ಏಡ್ಸ್, ಲೈಂಗಿಕವಾಗಿ ಹರಡುವ ರೋಗಗಳು, ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್, ಅಬ್ಡಾಮಿನಲ್ ಕ್ಯಾನ್ಸರ್, ಕೂದಲು ಉದುರುವಿಕೆ, ಡ್ರ್ಯಾಂಡ್ರಫ್, ತಲೆಬೋಳು, ತೂಕ, ಜಿಲ್ ಬ್ಲೇಡರ್ ಸ್ಟೋನ್, ಅಬ್ಸ್ಟ್ರಾಕ್ಟಿವ್ ಜಾಂಡೀಸ್, ಹೈ ಕೊಲೆಸ್ಟ್ರಾಲ್, ವಿಷಾದ ರೋಗಗಳು, ಮಾನಸಿಕ ರೋಗಗಳು, ಸೆಕ್ಸುವಲ್ ಡಿಪ್ರೆಷನ್, ಉದ್ಯೋಗದಲ್ಲಿ ನಿರುತ್ಸಾಹ, ಗ್ಯಾಸ್ಟ್ರಿಕ್, ಹೋಗದ ಮಲಬದ್ಧತೆ. ನಮ್ಮ ಹಾಸ್ಪಿಟಲ್ಗೆ ಬರುವ ರೋಗಿಗಳನ್ನ ಡಾಕ್ಟರ್ ದಂಪತಿಗಳು ತುಂಬಾ ಸ್ನೇಹಪೂರ್ವಕವಾಗಿ ಚಿಕಿತ್ಸೆಯನ್ನ ನೀಡುತ್ತಾರೆ. ಪಾರಂಪರಿಕವಾಗಿ ಲಭಿಸಿದ ಇವರು ಸ್ವಯಂ ಔಷಧಗಳನ್ನ ತಯಾರಿಸುತ್ತಾರೆ ಎಂಬುದು ಈ ಡಾಕ್ಟರ್ ದಂಪತಿಗಳ ವಿಶೇಷತೆಯಾಗಿದೆ. ವಾಟ್ಸ್ಆಪ್ ಮೂಲಕವೂ ಇಮೇಲ್ಗಳ ಮೂಲಕವೂ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಲು ಸಾಧ್ಯ. ಡಾಕ್ಟರ್ ಸಾಹೇಬ ನಿಮಗೆ ಪರ್ಸನಲ್ ಆಗಿ ಸಹ ಉತ್ತರವನ್ನ ನೀಡುತ್ತಾರೆ. ಡಾಕ್ಟರ್ ಯಾಸಿರ್ ಯುನಾನಿ ಹರ್ಬಲ್ ಹಾಸ್ಪಿಟಲ್, 74/474, ರಾಹತ್ ಮಹಲ್ ಬಿಲ್ಡಿಂಗ್, ಜಿನ್ನಾ ರೋಡ್, ಕಾದರ್ಪೇಟ್ ಮಸ್ಜಿದ್ ಅಂಡ್ ರೈಲ್ವೆ ಸ್ಟೇಷನ್, ವಾಣಿ ಅಂಬಡಿ, 65751, ತಮಿಳುನಾಡು. ಮೊಬೈಲ್ ನಂಬರ್ 9943006167, 9894140363. Bangalore Kasini Hospital, 11/2, Queens Road, Sanjeevani Building, Shivaji Nagar, Bangalore 52, Karnataka. Mobile number 903-607-8614, 976-659-6927.